ಹಾಯ್ ಹಲೋ ನಮಸ್ಕಾರ. ನನ್ನ HFK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಮ್ಮ ಮನೆ ಶುಂಠಿ ನೋಡಿ ಏನು ಸಖತ್ತಾಗಿದೆ. ಮಗಳು ಅವನನ್ನು ಗಣ್ಣಲ್ಲಿ ನೋಡ್ತಾಳೆ ನೋಡಿ. ನನಗೆ ಕೆಲವೊಂದು ಗೊತ್ತಿಲ್ಲದೆ ನೀವು ನೋಡಿ ತಿಳ್ಕೊಳ್ಳಿ. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಅಂತಲೇ ಬೀಟಲ್ಲಿ ಗಾಯ ಮಾಡ್ಕೊಂಡಿದ್ದಾನೆ, ಔಷಧಿ ಆಗ್ತಿದ್ದಾವೆ. ಸಾಟರ್ಡೆ ಸಂಡೇ ಹಳ್ಳಿ ಹೈದ ಅವಳು ಪಕ್ಕ ಡ್ರೈವಿಂಗ್ ಸೀಟಿಗೆ ಹೋಗಲೇಬೇಕು, ಆವನ್ ಹೊಡಿಲೇಬೇಕು. ಚಿನ್ನು ಬಳೆ ಅಲ್ಲವ ಗೊತ್ತಿಲ್ಲ ಒಂದು ಹಣ ಬಟ್ಟು ಕೊಡವ, ಹಣ ಬಟ್ಟು ಬಿಡಕ್ಕಲ್ಲ. ನನ್ನ ಮಗಳು ನೋಡ್ರಪ್ಪ ಸಾಲ ಬಿಡಕ್ಕಲ್ಲ ಅಂತೂ ಇದಕ್ಕೆ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ನಮ್ಮ ಊರಿಗೆ ಬಂದಿದ್ವಿ. ಆ್ಯಕ್ಚುಲಿ ಫ್ರೈಡೇನೇ ಬಂದ್ವಿ, ಬಟ್ ಸ್ವಲ್ಪ ಕೆಲಸ ಇದರಲ್ಲಿ ವೀಡಿಯೋ ಎಲ್ಲ ಮಾಡಲಿಕ್ಕಾಗಲಿಲ್ಲ. ಸೊ ಇವತ್ತು ಸಂಡೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಾಯಿತು, 1 ಗಂಟೆ ಆಗಿದೆ. ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದು ನಾವು ಹಾಸನ್ಗೆ ಓಡ್ತೀವಿ. ಸೊ ಹಾಗಾಗಿ ಅಮ್ಮನ ಮನೆಗೆ ಸ್ವಲ್ಪ ಸೊಪ್ಪೆಲ್ಲ ಬೇಕಲ್ವ, ಅದನ್ನೆಲ್ಲ ಕಿತ್ಕೋತಾ ಇದ್ದೀನಿ. ನಮ್ಮ ಅಜ್ಜಿ ಸೊಪ್ಪನ್ನ ತೊಗೊಬರೋದು ಅದೇನಿದು ಬಾಯಿ ಬೊಸ್ಲೆ ಸೊಪ್ಪು ಅಂತ ಹೇಳಿಬಿಟ್ಟು. ಬಾಯಿ ಬೊಸ್ಲೆ ಸೊಪ್ಪು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು, ಅದು ಪಚ್ಚಿ ಮಾಡ್ಕೊಂಡು ತಿನ್ನೋಕ್ಕೆ. ಸೊ ನಮ್ಮಮ್ಮನ ಮನೆಗೆ ಸೊಪ್ಪು ತೊಗೋತಾ ಇದ್ದೀನಿ. ನಮ್ಮ ಅತ್ತೆ ಚೆನ್ನಾಗಿ ಹಾಕಿದ್ದಾವೆ, ಎಷ್ಟೊಂದು ಗಿಡ ಎಲ್ಲ ಹಾಕಿದ್ದಾವೆ. ಆ್ಯಂಡ್ ವಿಳ್ಯದೆಲೆ ಹಾಕಿದ್ದಾವೆ. ನಮ್ಮಮ್ಮಂಗೆ ತುಂಬ ಇಷ್ಟ ಆಗೋದು ಅಂದರೆ ನಮ್ಮ ಊರಲ್ಲಿ ಗಿಲ್ಕೆ ಸೊಪ್ಪು ಅಂತ ಬರುತ್ತಂತೆ. ಸೊ ಇಲ್ಲೆಲ್ಲ ಕಾಣಿಸ್ತಾ ಇದೆ, 1 ಸೆಕೆಂಡ್ ತೋರಿಸ್ತೀನಿ. ನಮ್ಮಮ್ಮಂಗೆ ಈ ಸೊಪ್ಪು ತುಂಬ ಇಷ್ಟ. ಪರ್ಪಲ್ ಇರುತ್ತೆ, ಸ್ವಲ್ಪ ಜಾಸ್ತಿ ಇದಾದರೆ ಎಲೆ ಹತ್ರ ಎಲ್ಲ ಪರ್ಪಲ್ ಕಲರ್ ಇರುತ್ತೆ. ಈ ಸೊಪ್ಪು ನಮ್ಮಮ್ಮಂಗೆ ತುಂಬ ಇಷ್ಟ. ಹಾಗಾಗಿ ಪ್ರತಿ ವೀಕ್ ಬಂದಾಗ ಸೊಪ್ಪು ತೊಗೊಂಡೋಗೋದು ಮವಿಯಲ್ಲ. ಆ್ಯಂಡ್ ನಮ್ಮ ಇಲ್ಲಿ ಅಮ್ಮ ವಾರದಲ್ಲಿ 3 ದಿನ ಸೊಪ್ಪಿನ ಸಾರು ಫಿಕ್ಸು. ಇದಿಷ್ಟು ತೊಗೊಬಂದಿದ್ದೀನಿ, ಕಿತ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಶುಂಠಿ ಹೊಲದಲ್ಲಿ ಇನ್ನೂ ಸೊಪ್ಪು ಸಿಗುತ್ತೆ. ನಮ್ಮಮ್ಮ ಆ ಕಡೆಗೆ ಹೋಗು ಅಂತಿದ್ದೇವೆ. ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಕಳೆ ಯಾವುದು ಆ್ಯಂಡ್ ತಿನ್ನೋ ಥರ ಸೊಪ್ಪು ಯಾವುದು ಅಂತ ಹೇಳಿ ಇನ್ನೂ ಗೊತ್ತಿಲ್ಲ. ಕೆಲವೊಂದು ಸೊಪ್ಪುಗಳು ಗೊತ್ತು, ಅಂದರೆ ಗಿಲ್ಕೆ ಸೊಪ್ಪು ಗೊತ್ತು, ಅದಾದಮೇಲೆ ಮುಟ್ರುಮುಣಿ ಸೊಪ್ಪು ಗೊತ್ತು, ಆ್ಯಂಡ್ ಕೈಯಂಗಣ ಸೊಪ್ಪು ಗೊತ್ತು. ಆಮೇಲೆ ಇನ್ನೊಂದು ಅದೇನೋ ಹಣ್ಣು ಬರುತ್ತೆ, ಕೆಲವೊಂದು ಸೊಪ್ಪು ಗೊತ್ತೇ ಇಲ್ಲ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಹೋಗಿ ಆಮೇಲೆ ಯಾವುದ್ಯಾವುದೋ ಸೊಪ್ಪು ಕಿತ್ಕೊಂಡು ಹೋಗಿ ನಮ್ಮ ರಾಧಮ್ಮ ನಗಾಡುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಈ ವರ್ಷದ ನಮ್ಮ ಶುಂಠಿ ಫಸಲು ಮಾತಾಡ್ತಾ ಇಷ್ಟೊಂದು ಲೆಂತಿ ವಿಡಿಯೋ ಮಾಡಿದ್ದೆ. ಹಾಗಾಗಿ ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ತುಂಬ ಮಕ್ಕಳು ಎಷ್ಟೆಲ್ಲ ನಿದ್ದೆ ಮಾಡ್ತವೆ. ನೀನು ಒಂದು ಅರ್ಧ ಗಂಟೆನೂ ಮಲಗಲ್ವಲ್ಲ ಮಗಳೇ? ನಮಗೆ ನಿಮ್ಮಂಗೆ ನಿದ್ದೆ ಮಾಡಿ ಅಂತ ಕೊಟ್ಬಿಟ್ಟಿದ್ರೆ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ವಿ. ನನ್ನ ಮಗಳಿಗೆ ಅಲ್ಲಿ ಹಾಸನದಲ್ಲಿ ನಮ್ಮಮ್ಮ ಕಿಟಕಿಯಲ್ಲಿ ನಿಂತ್ಕೊಂಡು ಹಸು ಮತ್ತು ದನ ಎಲ್ಲ ತೋರಿಸುತ್ತಾ, ಇನ್ನು ಇಲ್ಲಿಗೆ ಬಂದರೆ ನಮ್ಮ ಅಪ್ಪಾಜಿ ಕೋಳಿ ಫಾರ್ಮ್ ಹತ್ರ ಕರ್ಕೊಂಡೋಗಿ ಕೋಳಿ ಕುರಿ ಎಲ್ಲ ತೋರಿಸ್ತಾರ. ಮನೆ ಒಳಗೆ ಇರ್ತಾನೆ ಇಲ್ಲ. ನಾನು ಈಗ ತಾನೇ ಎಲ್ಲ ಕೆಲಸ ಮುಗಿಸಿ ಸುಸ್ತಾಯಿತು. ಅವಳು ಮಲಗಿದಾಳೆ, ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಅಲ್ಲಿ ಹೋದ ತಕ್ಷಣ ನನ್ನ ವಾಯ್ಸ್ಗೆ ಎದ್ಬಿಟ್ರು. ಎದ್ವಲ್ಲ ಅಂತ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಹಂಗೆ ಮಲಗಿಸಿದ್ರೆ ಆಚೆ ಕರ್ಕೊಂಡೋಗು ಅಂತ ಏನು ಹಂಗೆ ಅಳ್ತಾ ಇದ್ದಾಳೆ. ಅಮ್ಮ ಒಳಗೆ ಹೋಗೋಣ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ಕೋಳಿ ಹತ್ರಕ್ಕೆ ನನ್ನ ಮಗಳಿಗೆ ಊಟ ಮಾಡಿಸೋಣ ಅಂತ ಬಂದರೆ ಇವನಿಗೆ ಹಾಕು ಅಂತ ಎಲ್ಲ ಊಟನೂ ಇವನಿಗೆ ಹಾಕ್ಸಿದ್ಲು. ಒಂಥರ ಕಿಂಗು ಇವನು ನಮ್ಮ ಮನೇಲಿ. ಮೊದಲೊಬ್ಬ ಇದ್ದ ಫುಲ್ಲು ಬಿಳಿ ಹುಂಜ, ಅವನು ಫುಲ್ಲು ಕಿಂಗ್ ಆಗೋಗ್ಬಿಟ್ಟಿದ್ದ ಎಲ್ಲ ಕೋಳಿಗಳಿಗೂ. ಅವನೇನೋ ಕಾಯಿಲೆ ಬಂದು ಏನೋ ಕಾಡು ಬೆಕ್ಕು ಕಡ್ದು ಸತ್ತೋಗ್ಬಿಟ್ಟ. ಅದಾದಾಗಿಂದ ಇವನ ಜೊತೆ ಇನ್ನೊಬ್ಬ ಇದ್ದಾನೆ, ದೋಸ್ತುಗಳಿಬ್ಬರು. ಮಗಳು ಅವನನ್ನು ಗಣ್ಣಲ್ಲಿ ನೋಡ್ತಾಳೆ. ಅದಕ್ಕೂ ನಿದ್ದೆಗಳು, ನನಗೂ ನಿದ್ದೆ ಬರ್ತೈತೆ, ಮಲಿಕತ್ತಾ ಇಲ್ಲ. ಕೊನೆಗೂ ಕಷ್ಟಪಟ್ಟು ನನ್ನ ಮಗಳನ್ನ ಮಲಗಿಸ್ಬಿಟ್ಟೆ. ನನಗೆ ಸೊಪ್ಪೆಲ್ಲ ಗೊತ್ತಾಗಲ್ಲ ಅಂತ ಹೇಳಿದ್ನಲ್ಲ, ನಮ್ಮ ಅಮ್ಮಂಗೆ ಹೇಳಿದ್ದೆ, ಅಮ್ಮ ಸ್ವಲ್ಪ ಸೊಪ್ಪು ಕುಯ್ಕೊಂಡ್ರವ ನಂಗೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು. ಸೊ ಅಮ್ಮ ವಾರದಲ್ಲಿ 3 ದಿನ ಸೊಪ್ಪು ಸಾರು ಮಾಡ್ತಾ ಇರ್ತವೆ, ಅವ್ರಿಗೆ ತುಂಬ ಇಷ್ಟ. ಸೊ ವರ್ಷಲಕ್ಕಿ ಕುಟ್ಬೇಕಾಯ್ತು. ಕುಟ್ಟಿ ಅದನ್ನ ಒಂದ್ರ ಹಿಡ್ಕೊಂಡು ಮತ್ತೆ ಕುಸ್ಮೇಲೆ ತೆಗ್ದು ಕೇರಿ. ಅದೇನು ಹೂವು ಹೇಳಿ? ಅಪ್ಚಣ್ಣಿ ಹೂವು. ಚೆಣ್ಣಿ ಹೂವು, ಅಪ್ಚಣ್ಣಿ ಹೂವು, ಇನ್ನೊಂದು ಪುಣ್ಯ ಹೂವು.
ಪುಣ್ಯವು ಇದು ನೆಲನೆಲ್ಲಿ ನೋಡಿ ಇವ್ನು ಹಬ್ಬ ತಪ್ಪಿಸ್ಕೊ ಬಂದವ್ನಿ ಅವಾಗಿಂದ ಆಟ ಆಡ್ತಾವ್ನಿ ಇಲ್ಲೆಯ. ನೀನಿಲ್ಲವೇ ನಾಯಿ ಹೊತ್ಕೊಂಡು ಹೋಗವು. ಇಲ್ಲೇ ಕೂತಿದ್ದೆ ನಾನು ಅವಾಗಿಂದ. ಒಳಗೆ ಕರ್ಕೊಂಡೋದ್ವಿ ಎದಾಳ್ತಾವಳೆ. ಆಚೆಗೆ ಕರ್ಕೊಂಡೋಗು ಅಂತವ. ಅದಕ್ಕಿಲ್ಲ ಮಂಗಿಸ್ಕೊಂಬಂಗಿದ್ದೆ. ನಾವು ಗದ್ದೆ ನೆಟ್ಟು ಭಾರಿ ಪಾಡ್ದಿದ್ವಿ ಕಷ್ಟ. ನಮ್ಮೂರಲ್ಲೂ ಗದ್ದೆ ನೆಟ್ಟು ಇಲ್ಲೂ ಗದ್ದೆ ನೆಡ ಕಾಳು ಹೋಗಿವು. ಇಲ್ಲಿ ಬಂದಾಗಲೂ 15 ರೂಪಾಯಿ ಕೂಲಿಗೆ ದಿನಕ್ಕೆ ಒಪ್ಪತ್ತಿಗೆ 15. ಒಪ್ಪತ್ತಿಗೆ ಅಂದರೆ 4 ಅವ 5 ಅವ ಅಂತ. ಊರಾಗ ಸಂಜೆ ಮಾಡಿ ಬರೀ. ಈಗ ಹಂಗಲ್ಲ, 7ವರೆಗೆ ಬರ್ತಾರೆ, 9ವರೆಗೆಲ್ಲ ಹೋಯ್ತಾ ಇರ್ತಾರೆ. ನಾವು ಹಂಗಲ್ಲ ಸಂಜೆ ಮಾಡ್ತೀವಿ. ಎಮ್ಮೆ ಹೊಡ್ಕೊಂಡು ಹೋಗ್ಬಿಟ್ಟು ಒಂದು ಎಮ್ಮೆ ಕೊಟ್ಟೋಗ್ತವ, ಎಮ್ಮೆ ಕಟ್ಟಕ್ಕೆ ಬಿಟ್ಟು. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಮಿಲ್ಕ್ ಕೇಕ್ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಮಾರ್ನಿಂಗ್ ಒಂದು ಬ್ಯಾಟರ್ ಮಾಡಿದ್ದೆ, ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಸ್ವಲ್ಪ ಮಾಡಿದ್ದೆ. ಈಗ ಈವ್ನಿಂಗ್ ಮನೆಯವ್ರಿಗೆಲ್ಲರಿಗೂ ಕೊಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ. ಟೇಸ್ಟ್ ಸೂಪರಾಗಿ ಬಂದಿದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಕಂಟೈನರ್ ಥರ ಹಾಕಿಬಿಟ್ಟು ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಇದು ರೆಸಿಪಿನ ನಾನು ಆದಷ್ಟು ಬೇಗ ನಿಮಗೆ ಶೇರ್ ಮಾಡ್ತೀನಿ. ನಾನೇನಾದರೂ ಅಕಸ್ಮಾತ್ ಹಾಸನಲ್ಲಿ ಬೇಕ್ರಿಗೆ ಅಂತ ಹೇಳಿ ಹೋದರೆ ಹರ್ಷ ಸ್ವೀಟ್ಸಲ್ಲಿ ಒಂದು ಕಡೆ ಸಿಗುತ್ತೆ ಸೇಮ್ ಟೇಸ್ಟು. ಅದು ಬಿಟ್ಟರೆ ಇನ್ನೊಂದು ಅಲ್ಲಿ ಪಿಕ್ಚರ್ ಪ್ಯಾಲೇಸ್ ಅಥವಾ ಒಬ್ಬರು ಒಂದು ಚಿಕ್ಕದಾಗಿ ಅಂಗಡಿ ಇಟ್ಕೊಂಡಿದ್ದಾರೆ, ಅಲ್ಲಿ ಜಿಲೇಬಿ ಎಲ್ಲ ಸಿಗುತ್ತೆ, ಅಲ್ಲಿ ಸಿಗುತ್ತೆ. ಬೀಟಲ್ಲೂ ಕೆರೆದು ಗಾಯ ಮಾಡ್ಕೊಬಿಟ್ಟಿದ್ದಾನೆ. ಹಂಗಾಗಿ ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ರು, ಅದನ್ನು ಮನೆಯವರು ಹಚ್ತಾ ಇದ್ದಾರೆ. ಡೈಲಿ ರೆಗ್ಯುಲರಾಗಿ ಹಚ್ಬೇಕಂತೆ. ಮನೆಯವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ವೀಕೆಲ್ಲ ಹೊರಗಡೆ ಕೆಲಸ ಮಾಡಿದ್ರು ಕೂಡ ವೀಕೆಂಡ್ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನಲ್ಲ, ಆದ್ರೂ ಕೆಲಸ ಮಾಡ್ತಿರ್ತವೆ. ಊಟ ತಿಂಡಿ ಕರೆದು ನನಗಂತೂ ಸಾಕಾಗಿ ಹೋಗಬೇಕು, ಬರೀ ಕೆಲಸ ಅಂತ ಇರ್ತವೆ. ಮನುಷ್ಯ ರೆಸ್ಟೇ ತಗೊಳ್ಳೋದಿಲ್ಲ. ಈಗ ಒಂದು ಸ್ವಲ್ಪ ಏಜಲ್ಲಿದ್ದಾವೆ, ಹಿಂಗೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಬಟ್ ಏಜ್ ಆದಮೇಲೆ ಹೆಂಗೋ ಗೊತ್ತಿಲ್ಲ. ನಾನು ಅದಕ್ಕೆ ವೇಗಿಸ್ತಾ ಇರ್ತೀನಿ, ಏಜ್ ಆದಮೇಲೆ ನಿಮ್ಮನ್ನು ನಾನು ನೋಡ್ಕೊಬೇಕು, ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ತಗೊಳ್ಳಿ ಅಂತ. ಏನ್ರಿ ಇದು? ಏನು ಮಾಡ್ತಾಯಿದ್ದೀವ? ನಂದಿನಿ ಹಾಲು. ಏನಪ್ಪ ಇವತ್ತು ಅಂತ ಹೇಳಿದ್ರೆ ಸ್ಪೆಷಲ್. ನಮ್ಮ ಮನೇಲಿ ಸ್ಪೆಷಲ್ ಚಿಕನ್. ನಮ್ಮ ಮನೆಯವ್ರಿಗೆ ಚಿಕನ್ ತಿನ್ನಂಗಾಗಿದೆಯಂತೆ. ಹಾಗಾಗಿ ನಮ್ಮ ಮನೆಗೆ ಹತ್ರ ಆಗೋದು ಬಂದು ಹೆರ್ಗು. ಹಾಲೆಲ್ಲ ಕರೆದಾಗಿದೆ. ಹಾಲು ತೊಗೊಂಡು ಹಂಗೆ ಹಾಲು ಹಾಕ್ಬಿಟ್ಟು ಎರ್ಗಿಗೆ ಹೋಗಿ ಕೋಕ ತಗೋಬರ್ಬೇಕು. ನಾನು ಹೋಗ್ತಾಯಿದ್ದೀನಿ ನಮ್ಮ ಮನೆಯವ್ರ ಜೊತೆ. ನನ್ನ ಮಗಳು ಅವಪ್ಪ ನನ್ನ ಬಿಟ್ಟು ಹೋಯ್ತವೆ ಅಂತ ಹೇಳ್ಬಿಟ್ಟು ಏನು ಹಿಂಗೆ ಇರ್ತೈತೆ. ಹೋಗೋಣ ಅಪ್ಪನ ಹತ್ರ ಹೋಗೋಣ. ನೋಡಿ ಕಾಂಬಿನೇಷನ್, ನಮ್ಮ ಮನೆಯವರು ಮ್ಯಾಚಿಂಗ್ ಆಗೋಕ್ಕೆ ಮೆರವಣಿಗೆ ರೆಡ್ ಹಾಕೊಂಡವ್ರೆ ಅಂತ ಹೇಳೋಕ್ಕಾಗಲ್ಲ. ಯಾವ್ದು ಸಿಕ್ತೋ ಅದು ಹಾಕೊಂಡ್ಬಂದವ್ರು ಅಷ್ಟೇ. ಮಾಡು ಕ್ಯಾಮಿಲ್ಲ, ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಸ್ತ ಆಗ್ಬಿಟ್ಟೆ ನಾನು. ಡಿಂಗ್ರಿ ನನ್ನ ಮಗನ. ಎಲ್ಲ ಹಾಲು ಹಾಕ್ತಾ ಇದ್ದಾವೆ. ಇದು ನಮ್ಮೂರಿನ ಡೈರಿ. ನಮ್ಮ ಮನೆಯವರು ಹಾಲು ಹಾಕ್ತಿದ್ದಾವೆ. ಡಿಗ್ರಿ ಚೆಕ್ ಮಾಡಿ ಅಂದರೆ ನನ್ನ ಮಗಳು ಪಕ್ಕ ಡ್ರೈವಿಂಗ್ ಸೀಟಿಗೆ ಹೋಗಲೇಬೇಕು, ಆವೇದು ಹೊಡಿಲೇ. ಯಾವಲ್ಲಿ ನೆಕ್ಸ್ಟ್ ಡೇ ನನ್ನ ಮಗಳಿಗೆ ನೋಡಿ ಬೊಟ್ಟು ಅಂದ್ರೆ ಇಷ್ಟ. ನಮ್ಮಮ್ಮ ಹಣೆಗೆ ಬೊಟ್ಟಿಡಂಗಿಲ್ಲ, ಸವ ಹಾಕಂಗಿಲ್ಲ. ನಮ್ಮಮ್ಮ ದುಂಡಿ ಹೋಗಿದ್ದೀನಿ ಊರಿಗೆ ಹೋದ್ರು. ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನೋಡಿ, ಒಂದು ಬೊಟ್ಟಿಲ್ಲ ಹಣೆಗೆ, ಒಂದು ಸವ ಹಾಕೊಂಡಿಲ್ಲ, ಬಳೆ ಎಲ್ಲ ಐತೆ. ಇದನ್ನ ಇನ್ನೂ ಕಣ್ಣು ಬಿದ್ದಿಲ್ಲ ನನ್ನ ಮಗಳಿಗೆ. ಕಣ್ಣು ಬಿದ್ಮೇಲೆ ನೋಡೋಣ. ಸ್ಮೈಲ್. ಹಾಯ್ ಮಾಡಿ ಮಗಳೇ. ಹಾಯ್ ಮಾಡಿ ಮಗನೇ. ಹಾಯ್. ಪ್ಲೈನ್ ಕಿಸ್ ಫ್ರೆಂಡ್ಸ್. ಪ್ಲೈನ್ ಕಿಸ್ ಕೊಡಿ. ಅದು ನಾವು ಕೊಡಕ್ ಬದಾಯ್ತಾ? ಬರವಾ ಅಮ್ಮ ಮುದ ನೀವು ಬರಲ್ವಾ? ನನ್ನ ಮಗಳು ಬರಲ್ವಂತಕ್ಕೆ. ರಕ್ಷು ಇನ್ನೊಂದೇ ಲೇಕ ಇದ್ ಬಳೆ. ಚಿನ್ನ ಬಳೆ ಅಲ್ಲವಾ? ತಮಾಷೆ ಆಡ್ಬೇಡ ರಕ್ಷಿತಾ. ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಅಲ್ಲ ಕಡೆ ಇವಳು ಇರ್ತಾಳೆ ಪಾಪ. ಎಲ್ಲಿ ಹಸಿತಿದ್ಲಲ್ಲ ಅಮ್ಮ, ಎಲ್ಲ ಹೋಗತ್ಲಾಗಿ ಎಲ್ಲಿ ಇರ್ತಾಳೆ ಹುಡುಕು. ಗೊತ್ತಿಲ್ಲ ಕಣಮ್ಮ ನನಗೆ. ಹುಡುಕು. ಓ ಅದೇ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ₹2 ಸಿಗುತ್ತೆ ಅಂತ ಹುಟ್ಟಿದೀರ. ಗೊತ್ತಿಲ್ಲ. ಇಲ್ಲೇ ಎಲ್ಲ ಇರುತ್ತೆ. ಅಲ್ಲ ಕಡೆ ನೀನ್ ತಲೆ ಒಳಗೆ ಏನಿಲ್ಲ.
ಜವಾಬ್ದಾರಿನೇ ಇಲ್ವಲ್ಲ ಒಂಚೂರುವೆ ಮಗ. ಅಮ್ಮು ಎಲ್ಲಮ್ಮ ಬಳೆ ಇದೆಲ್ಲವ ಇದೆಲ್ಲಿ ಬಿಚ್ಚಾಕ್ತಿ ಮಗಳೇ? ನಾನು ಇದೆಂತದು ಎಲ್ಲಾದು ಇದಾವಲ್ಲ, ಎಲ್ಲಾರು ಮಕ್ಳಂಗ್ ಇರೋದ್ ಬೇಡ ಅಂತ ಹೇಳ್ಬಿಟ್ಟು ಕಷ್ಟ ಸುಖ ಎಲ್ಲ ಒಂದೊಂದ್ ಜೊತೆ ಮಾಡ್ಕೊಟ್ಬಿಟ್ಟು ನೀನ್ ಹಿಂಗ್ ಮಾಡಿದ ಕತೆ ರಕ್ಷಿತ. ಅಮ್ಮೋ ಹೊಡೆದು ಬಿಡ್ತೀನಿ, ಸಿಟ್ಟಾಕಿಸಿದ್ರೆ ನೀನು ಎಲ್ಲಿ ಭಯ ಆಗ್ತದ? ಓ ಅಯ್ಯ ತಗೋತಾಳೆ, ಅಯ್ಯ ತವ ನೀವು ಹಂಗ ಅನ್ನಿ ನನ್ನ ಪರವಾಗಿಲ್ಲ. ನನ್ನ ಮೊಮ್ಮಗಳಲ್ಲಿ ಇಂಥದ್ದು ಎಲ್ಲವೂ ಪಡೆ ಇದು ಇಂಥದ್ದು ಎಲ್ಲ ಮಗನೇ, ಇದು ಚಿನ್ನದ್ದು ಕಣಮಕ್ಕೊಂಡಿವೆ ಅಂತೂ ಇದಕ್ಕೆ ಕವೆದವ ಕಟ್ತೆ, ಇದು ಕಟ್ಟನ ಅನ್ನೋ ಅಷ್ಟರೊಳಗೆ ಎದ್ಲು. ನೀನು ಕೋಟಿ ಅಧಿಪತಿ ಮಗಳ, ನಿಮ್ಮ ಅಪ್ಪ ಕೋಟಿಪತಿ ಅವನಲ್ಲ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಆ ದಾಳಿಂಬೆ ಹಣ್ಣು ಮುಗಿಂದ ಅಲ್ಲೇ ಬಿಟ್ಟಿದ್ದೀವಿ. ಹುಡುಕು ಫಸ್ಟ್ ಹುಡುಕು ರಕ್ಷಿತ, ಹುಡುಕ್ಬಿಟ್ಟು ಸಿಕ್ಕಿದ್ರೆ ಆಗ ಈ ಕರದಾರ ಕಟ್ಟು. ಅವತ್ತಿಂದ ಹತ್ತಿರಗೆ ತಾಂಡೋಗಿ ಚಾಕ್ಲಿ ಸ್ಟ್ಯಾಂಡ್ ಒಳಗೆ ಇಟ್ಟು ಬಂದು ಇವಳು. ಅಲ್ಲ ಕಣಮ್ಮ, ನಿನ್ ಮಗಳು ನಿಮ್ಮ ಮೊಮ್ಮಗಳು ಮಾಡಿರೋ ತಪ್ಪಿಗೆ ನನ್ನ ಮೇಲೆ ಕೂಗಾಡಿದ್ವೆ. ನಾನು ಬಿಚ್ಚಾಸಿ ಅಂತ ಹೇಳಿದ್ನಾ? ನಿನಗೆ ಜವಾಬ್ದಾರಿ ಬೇಕಣ್ಣ. ಜವಾಬ್ದಾರಿ ಬೇಕು ಅಂತ ಅಂದ್ರೆ ನಾನು ಅವಳ ಕೈನೇ ನೋಡ್ಕೊಂಡ್ ಕೂತಿವ್ಲ ಯಾವಾಗ್ಲೂ. ಬೇರೆ ಕೆಲ್ಸ ಇರಲ್ವಾ ನನಗೆ? ಕೆಲಸ ಇರುತ್ತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಅವಳು ಬಿಚ್ಚಿಸ್ತೀವಲ್ಲ, ಅವಳಿಗೆ ಬೈಬೇಕು. ಅವಳಿಗೆ ಅರ್ಥ ಆಗ್ಕಲ್ಲ ಅಂತ ನನಗೆ ಬೈಯೋದು. ಇದೆಲ್ಲ ಆಟಾಡ್ತಾ ಅವಳಿಗೆ ಗೊತ್ತಾಗ ಸಂಧಿ ಮಂಚ ಸಂಧಿ ನೋಡು ಫಸ್ಟ್. ನೀನು ಮಂಚ ಸಂಧಿ ಬೈಕ್ ನೋಡು ಏನೇನು ಎಸ್ತಾಳೆ ಅಂತವ. ಸರಿಯಾದ ನಿಮ್ಮ ಎರಡು ಔಷಧಿ ಅಷ್ಟೇ ಹಚ್ತೀವದಿನ್ನೇನು ಇಲ್ಲ. ಬಳೆ ಕಾಣಿಸ್ತೇ ಇಲ್ಲ ಇಲ್ಲಿ. ಕುಂಬಿವೆಲ್ಲ ನಿಮಗೆ ತುಂಬ್ತೀನಿ ತಡಿಯಮ್ಮ. ಇಲ್ಲ ಅನ್ನರೇ ಅಂತರಕ್ಷಿತ. ನೀನು ಎಲ್ಲ ಇದು ಮಾಡಿಸ್ಕೊಟ್ಟದ್ದು ಸಂಪಾದನೆ ಮಾಡ್ಕೊಳ್ಳೋದು ಕಳಿಯೋದು 5 ನಿಮಿಷದ ಕೆಲಸ ಕಣಮ್ಮ. ಅದಕ್ಕೆ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಳ್ಳೋದಿಗೆ ಎಷ್ಟು ತಿಂಗಳು 6 ತಿಂಗಳು ವರ್ಷ ಆದ್ರೂ ಆಗಲ್ಲ ಕಣೆ. ಆ ಮಗಿನ ಮೇಲೆ ಕೂಗಾಡ್ತೆ ಅಲ್ಲ. ನಂದು ಒಂದು ಹಣ ಬಟ್ಟು ಕೊಡವ, ಹಣ ಬಟ್ಟು ಬಿಡಕ್ಕಲ್ಲ. ನನ್ನ ಮಗಳು ನೋಡ್ರಪ್ಪ ಸಾಲ ಬಿಡಕ್ಕಲ್ಲ. ಈಗ ಅವಳು ಬಳೆನೇ ತಕ್ಕೊಂಡವಳಲ್ಲಿ ತಾಳಿ. ಅಮ್ಮ ಚುನು ಎಲ್ಲವ ಬಳೆ ಈ ತವದು ಇದು ಎಲ್ಲ ಆಗ್ತವ ಈ ತವದು. ನಿನ್ ಬೈಯಲ್ಲ ಮಗನೇ, ನಾನು ಅಮ್ಮನ ಬೈತೀನಿ. ನನ್ನ ಯಾಕಮ್ಮ ಬೈತೀಯ? ಅವಳು ಮಾಲಿಕೆ ತಳಲ್ಲ, ಅಲ್ಲಿ ಹುಡುಕ್ತೀನಿ. ಏನ್ ಮಾಡೋದಮ್ಮ ಈಗ? ಸಿಗ್ತಾ ಇಲ್ವಲ್ಲ. ಪುರ್ದಮ್ಮಗೆ ನನಗೆ ಜೀವಕ್ಕೆ ಐತೆಲ್ಲ ಮಗ, ಇಲ್ಲೇ ಎಲ್ಲ ಬಿದ್ದಿರ್ಬೇಕು ಇಲ್ರು. ಪುರ್ದಮ್ಮನ್ ನೆನಿಸ್ಕೊ. ಪುರ್ದಮ್ಮ ಸತ್ಯ ನನ್ನ ಮೊಮ್ಮಗಳು ಇಲ್ಲೇ ಮಂಚದಡಿ ಹಾಕಕ್ಕೆ ಒಂದ್ಸತಿ ಕೊಡು. ಇಲ್ಲೇ ಎಲ್ಲ ಬೀಳಿಸಿರ್ತಾಳೆ, ಎಲ್ಲೂ ಸಾಧ್ಯವಿಲ್ಲ ಮಗ. ಇದ್ರೊಳಗೆ ಹುಚ್ಚ ಬಟ್ಟೆ ಅಂಡರ್ವೇರ್ವಳು ಹಾಕಿ ಆ ಬಟ್ಟೆ ನೀವು. ನನ್ನ ಜೀವಕ್ಕೆ ಐತೆಲ್ಲವ. ಈ ಹುಡ್ಗಿಗೆ ಏನ್ ಮಾಡೋದು? ಬೆಳ್ಳಿ ಹಾಕೊಂಡು ಕಳೆದಿರೋದು. ಮತ್ತೆ ಆ ಬೆಳ್ಳಿ ಏನ್ ಮಾಡ್ತೀವಿ? 2 ಜೊತೆ ಅವಲ್ಲ, ಸೊಂಟ ತರ ಬೆಳ್ಳಿ ಕಪ್ಪ ಆಲ್ಮಣಿ ತರವ, ಅವು ಎಲ್ಲವ ಸಿಕ್ತು. ಹೋಗು ಏನ್ ಗೂಬೆ ತರ ಕಣ್ಬಿಟ್ಕೊಂಡು ನೋಡ್ತಾ ಇದ್ಯಾ? ಎದ್ರಿಸ್ಬಿಟ್ಟೆಲ್ಲ ಒಂದ್ ಗಳಿಗೆಗೆ. ಮತ್ತೆ ಅವಳು ಮಲಗಿದ್ಲಲ್ಲ ಅಲ್ಲಿ ಬಿದ್ದಿತ್ತು. ಅವಳು ಮಂಕೆ ತಳ ಅಲ್ಲಿ ರಾತ್ರಿ ಎಲ್ಲ ಬಿಚ್ಚಾಕ್ಯಾಳೆ. ನೋಡಿ ನನ್ನ ಮಗಳಿಗೆ ಜವಾಬ್ದಾರಿ ಇಲ್ಲ. ಎಲ್ಲ ನಮ್ಮ ಅಮ್ಮ ಕಷ್ಟಪಟ್ಟು ಮಾಡಿಸ್ಕೊಟ್ಟಿತ್ತು. ಮತ್ತೆ ಕಳ್ಕೊಂಡು ಮಾಡ್ಸಕ್ಕಲ್ಲ. ನನಗೆ ಗೊತ್ತಲ್ಲ ಇವತ್ತಿನ ರೇಟ್ 12ರಿಂದ 15 ಸಾವಿರ ಅಂತೀನಿ. ನನ್ನ ಮಕ್ಳಿಗೆ 20 ಸಾವಿರ ಅಂತಾಳೆ. ಕಳ್ಕೊತಾಳೆ. ಜವಾಬ್ದಾರಿ ಇಲ್ಲ. ಜವಾಬ್ದಾರಿ ಇರೋ ಕೇಳಿ. ಅಯ್ಯೋ ಕರ್ಮ. ನೋಡಿ ಫ್ರೆಂಡ್ಸ್, ಈ ಕುಯಿ ಮವಿ ಮಾಡಿದ ತಪ್ಪಿಗೆ ಈ ದೊಡ್ಡ ಮವಿ ನನ್ನ ಬೈತೈತೆ. ಕಟ್ಟಕತ್ರ ಗೊತ್ತಾಗ ಕಟ್ಟು. ನೋಡಿ ಇಲ್ಲಿ ಹಿಂಗೆಲ್ಲ ಅವಾಡ್ಬಿಟ್ಟು ಕ್ಲೀನ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಅಲ್ವಾ? ತುಂಬಿ ನೀವು ಚೆಲ್ಲಿದಲ್ವಾ? ನಾನು ಹುಡಿ ಕೊಟ್ನಲ್ಲ. ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್.